ದೀಪಾವಳಿಗಾಗಿ ಅನೇಕ ವೆರೈಟೀಸ್ ನಲ್ಲಿ ಚಕ್ಲಿಗಳನ್ನ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ನಿಮ್ಗೋಸ್ಕರನೇ ಇವತ್ತು ಡಿಫ್ರೆಂಟ್ ಆಗಿ ಕಡಲೆ ಬೀಜವನ್ನ ಉಪಯೋಗಿಸಿ ಚಕ್ಲಿನ ಹೇಗ್ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ಚಕ್ಲಿ ಅಂತಂದ್ರೆ ಉರ್ಗಡ್ಲೆ ಹಿಟ್ಟನ್ನ ಉಪಯೋಗಿಸಿ ಮಾಡ್ತೀವಿ ಅಲ್ವಾ. ಆದ್ರೆ ಒಂದ್ಸರಿ ಈ ರೆಸಿಪಿನ ಈ ತರ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ 100 ಗ್ರಾಮ್ ಕಡಲೆ ಬೀಜವನ್ನ ನೀರಲ್ಲಿ ತೊಳೆದು 1 ಗಂಟೆ ಟೈಮ್ ಅದನ್ನ ನೆನೆಸಿಟ್ಟು ನೀರನ್ನ ಸೋರಿಸಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಣ. ಈಗ ಚಕ್ಲಿ ಹಿಟ್ಟನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 1/4 kg ಅಕ್ಕಿ ಹಿಟ್ಟನ್ನ ಹಾಕೋಣ. ಇದರ ಜೊತೆಗೆ ರುಬ್ಬಿಟ್ಟಿರುವ ಕಡಲೆ ಬೀಜವನ್ನು ಹಾಕೋಣ. ಜೊತೆಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಪ್ಪೆಳ್ಳು, 1/4 ಟೀ ಸ್ಪೂನ್ ಇಂಗು, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಉಪ್ಪನ್ನ ಹಾಕೋಣ. ಜೊತೆಗೆ 1 ಟೀ ಸ್ಪೂನ್ ಬೆಣ್ಣೆನು ಸಹ ಹಾಕೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ನೀರು ಸಾಕಾಗ್ಲಿಲ್ಲ ಅಂತಂದ್ರೆ ಸ್ವಲ್ಪನೇ ನೀರನ್ನ ಹಾಕಿ ಚಕ್ಲಿ ಹಿಟ್ಟಿನ ಅದಕ್ಕೆ ಈ ತರ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈಗ ಚಕ್ಲಿ ಮಾಡೋದಕ್ಕೆ ಒಂದು ಕಣ್ಣಿರುವ ಚಕ್ಲಿ ಅಚ್ಚನ್ನ ತಗೊಳ್ಳೋಣ. ಇದರಲ್ಲಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನ ಹಾಕೊಂಡು 1 ಸುತ್ತೋ ಅಥವಾ 2 ಸುತ್ತೋ ಇಲ್ಲ 3 ಎಷ್ಟು ಬೇಕೋ ಅಷ್ಟು ಸುತ್ತನ ಹಾಕೊಂಡು ಇದನ್ನ ಚೆನ್ನಾಗಿ ಬಿಸಿಯಾಗಿರುವ ಎಣ್ಣೆಗೆ ಹಾಕಿ 2 ಕಡೆ ಕ್ರಿಸ್ಪಿಯಾಗಿ ಬೆಂದ್ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಕಡಲೆ ಬೀಜದ ಚಕ್ಲಿ ತಯಾರು. ನಿಮ್ಗೂ ಈ ತರ ಚಕ್ಲಿ ಅಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ. ಸೊ ನೀವು ಸಹ ಈ ದೀಪಾವಳಿಗೆ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.